ಚಿಕ್ಕಬಳ್ಳಾಪುರ ಜಿಲ್ಲೆ ಚಿಂತಾಮಣಿಯಲ್ಲಿ ಭಾರೀ ಮಳೆಯಾಗಿದೆ. ಭಾರೀ ಮಳೆಗೆ ಚಿಂತಾಮಣಿ ತಾಲೂಕಿನಲ್ಲಿ ಬೆಳೆಯೆಲ್ಲವೂ ಕೂಡ ಹಾನಿಯಾಗಿದ್ದಾವೆ. ಟೊಮೆಟೊ ಸೇರಿ ಹಲವು ಬೆಳೆಗಳಿಗೆ ಮಳೆಯಿಂದ ಸಂಕಷ್ಟ ಶುರುವಾಗಿದೆ. ಟೊಮೆಟೊ ಗಿಡಗಳ ಮಧ್ಯೆ 3-4 ಅಡಿ ನೀರು ನಿಂತಿದೆ. ಎಂಗೊಲ್ಲಹಳ್ಳಿ, ದೇವಪಲ್ಲಿ ಗ್ರಾಮಗಳಲ್ಲಿ ಅಪಾರ ಬೆಳೆ ಹಾನಿಯಾಗಿದೆ. ದೇವಪಲ್ಲಿಯ ವೆಂಕಟರಮಣಪ್ಪ ಅವರಿಗೆ ಸೇರಿದಂತಹ ಬೆಳೆ ಹಾನಿಯಾಗಿರುವಂಥದ್ದು. ಟೊಮೆಟೊ ಬೆಳೆದಿದ್ದಂತಹ ರೈತ ವೆಂಕಟರಮಣಪ್ಪಗೆ ಸಾವಿರಾರು ರೂಪಾಯಿ ನಷ್ಟ ಆಗಿದೆ. ಒಂದ್ ಕಡೆ ಟೊಮೆಟೊಗೆ ಬೆಲೆಯೂ ಕಡಿಮೆ ಇದೆ. ಈಗ ಮಳೆ ಸಂಕಷ್ಟ ಕೂಡ ಶುರುವಾಗಿದೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾಗಿದೆ. ಭಾರೀ ಮಳೆಯಿಂದಾಗಿ ರೈತ ಇದೀಗ ಕಣ್ಣೀರಲ್ಲಿ ಕೈ ತೊಳೆಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಒಂದ್ ಕಡೆ ಮಳೆ ಆಯ್ತಲ್ಲ ಅಂತ ಹೇಳಿ ಖುಷಿ ಪಡುವ ಹಾಗೂ ಇಲ್ಲ, ಮತ್ತೊಂದು ಕಡೆ ತಾನು ಬೆಳೆದಂತ ಬೆಳೆಯೆಲ್ಲವೂ ಕೂಡ ಈ ಒಂದು ಮಳೆಯಿಂದಾಗಿ ನಾಶ ಆಯ್ತಲ್ಲ ಅಂತ ಹೇಳಿ ಕಣ್ಣೀರನ್ನ ಹಾಕುವಂತಹ ಪರಿಸ್ಥಿತಿಗೆ ಬಂದಿದ್ದಾರೆ ಇದೀಗ ರೈತರು. 4 ಅಡಿ ನೀರು ನಿಂತಿದೆ ನೋಡಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಈ ಟೊಮೆಟೊ ಬೆಳೆಯೋದಕ್ಕೆ ಸಾಧ್ಯ ಆಗೋದಿಲ್ಲ. ನೋಡಿ ಯಾವ ರೀತಿಯಾಗಿ ಕಾಲುವೆಯನ್ನ ನಿರ್ಮಾಣ ಮಾಡಿ, ಸಣ್ಣ ಸಣ್ಣ ಕಾಲುವೆ, ನೀರು ಹೋಗೋದಕ್ಕೆ ಅಂತ ಹೇಳಿ ಕಾಲುವೆ ನಿರ್ಮಾಣ ಮಾಡ್ಕೊಂಡಿರ್ತಾರೆ. ಅಲ್ಲಿ ಎಷ್ಟು ಬೇಕೋ ಅಷ್ಟು ನೀರನ್ನ ಉಣಿಸ್ತಾರೆ ಬೆಳೆ ಬೆಳೆಯೋದಕ್ಕೆ. ಬಟ್ ಆದ್ರೆ ರಾತ್ರಿ ಇಡೀ ಸುರಿದಂತಹ ಮಳೆಯಿಂದಾಗಿ ಈ ಒಂದು ಪರಿಸ್ಥಿತಿ ನಿರ್ಮಾಣ ಆಗಿದೆ. ಕಂಪ್ಲೀಟ್ ಆಗಿ ನೀರಿನಲ್ಲಿ ತೊಯ್ದು ಹೋಗಿದೆ ಬೆಳೆ ಎಲ್ಲವೂ ಕೂಡ. ಸೊ ಇನ್ನು ಟೊಮೆಟೊ ಯಾವ ರೀತಿಯಾಗಿ ಬೆಳೆಯೋದಕ್ಕೆ ಸಾಧ್ಯ ಆಗುತ್ತೆ? ನೀರು ಅತಿ ಹೆಚ್ಚು ನೀರು ಹರಿದು ಹೋದಂತಹ ಸಂದರ್ಭದಲ್ಲಿ ಬೆಳೆಗಳೆಲ್ಲವೂ ಕೂಡ ನಾಶ ಆಗುತ್ತೆ. ಮತ್ತೆ ಬೇರುಗಳೆಲ್ಲವೂ ಕೂಡ ಕೊಳೆಯೋದಕ್ಕೆ ಶುರು ಮಾಡುತ್ತೆ. ಬೇರು ಕೊಳೆತ್ರೆ ಮುಗೀತಲ್ಲಿಗೆ. ಮೊದಲೇ ಬೆಳೆ ಇಲ್ಲ ಅಂದ್ರೆ ಬೆಳೆ ಒಂದ್ ಕಡೆ ಚೆನ್ನಾಗಿ ಆಗ್ತಾ ಇದ್ರು ಕೂಡ ಬೆಂಬಲ ಬೆಲೆ ಕೂಡ ಸಿಗ್ತಾ ಇಲ್ಲ. ಟೊಮೆಟೊ ಕೆಜಿಗೆ ಈಗಾಗಲೇ ನಾವು 20 ರೂಪಾಯಿ 25 ರೂಪಾಯಿ ನೋಡ್ತಾ ಇದ್ದೀವಿ ಮಾರ್ಕೆಟ್ನಲ್ಲಿ. ಸೊ ಸರಿಯಾದಂತಹ ಬೆಲೆ ಕೂಡ ಸಿಗ್ತಾ ಇಲ್ಲ ರೈತರಿಗೆ. ಈ ರೀತಿಯಾಗಿ ಮಳೆ ಆದಂತಹ ಸಂದರ್ಭದಲ್ಲಿ ಸರಿಯಾದಂತಹ ಬೆಂಬಲ ಬೆಲೆಯನ್ನ ಕೊಡಿಸಿ ಅಂತ ಹೇಳಿ ಇದೀಗ ರೈತರು ಆಗ್ರಹಿಸ್ತಾ ಇದ್ದಾರೆ. ಚಿಂತಾಮಣಿ ತಾಲೂಕಿನ ಬಟ್ಲಹಳ್ಳಿ ವ್ಯಾಪ್ತಿಯಲ್ಲಿ ಭಾರೀ ಮಳೆಯಾದಂತಹ ಹಿನ್ನೆಲೆಯಲ್ಲಿ ಬೆಳೆಯೆಲ್ಲವೂ ಕೂಡ ಸಂಪೂರ್ಣವಾಗಿ ನಾಶ ಆಗಿದೆ. ರೈತರು ಇದೀಗ ಕಣ್ಣೀರಲ್ಲಿ ಕೈ ತೊಳಿತಾ ಇದ್ದಾರೆ. Hehehe